ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಯಲುಸೀಮೆಯ ಜಿಲ್ಲೆಯಲ್ಲೂ ಕೂಡ ಬಿಸಿಲು ರಣ ಅನಿಸ್ತಾ ಇದೆ. ಮೈ ಸುಡುವಂತ ಬಿಸಿಲಿನಿಂದ ಪಾರಾಗೋದಕ್ಕೆ ಜನ ಬಾವಿಗಳ ಮೊರೆ ಹೋಗ್ತಾ ಇದ್ದಾರೆ. ಬಾವಿಗಳಲ್ಲಿ ಈಜುವುದಕ್ಕೆ ಹೋಗಿ ಪುಟಾಣಿಗಳು ದಾಖಲೆ ನಿರ್ಮಿಸಲು ಮುಂದಾಗಿದ್ದಾರಂತೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಮಕ್ಕಳಿಗೆ ಅವರಿಗೆ ಇಷ್ಟದ ಬೇಸಿಗೆ ರಜೆ ಬಂದಿದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಬೇಸಿಗೆ ಆಗಿರುವುದರಿಂದ ಮಕ್ಕಳು ಸೇರಿದಂತೆ ಪೋಷಕರು ಕೂಡ ಬಿಸಿಲಿನ ಝಳಕ್ಕೆ ಕಂಗಾಲಾಗಿ ಹೋಗಿದ್ದಾರೆ. ಅದರಂತೆ ಸಾಕಷ್ಟು ಜನರು ತಮ್ಮ ಮಕ್ಕಳಿಗೆ ಈಜು ಕಲಿಸುತ್ತಾರೆ. ನಗರಗಳಲ್ಲಿ ಸಾಕಷ್ಟು ಮಕ್ಕಳು ಬೇಸಿಗೆಯಲ್ಲಿ ಸ್ವಿಮ್ಮಿಂಗ್ ಕ್ಲಾಸ್ ಕಡೆಗೆ ಹೋಗ್ತಾರೆ. ಪೋಷಕರು ಕೂಡ ಈಜುವುದನ್ನ ಮಕ್ಕಳು ಕಲಿಯಲಿ ಎಂದು ಬಯಸುತ್ತಾರೆ. ಆದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಊರಿನಲ್ಲಿರುವ ಬಾವಿ, ಕೊಳಗಡೆ ಸ್ವಿಮ್ಮಿಂಗ್ ಪೂಲ್ಗಳಾಗಿರುತ್ತವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ನೆಲಮಾಚನಹಳ್ಳಿಯ ಮಕ್ಕಳು ಈಜಾಡುತ್ತಾ ಇರುವ ದೃಶ್ಯವಿದು. ಇಲ್ಲಿನ ರೈತರ ಬಾವಿಗಳು ಈಗ ಪಬ್ಲಿಕ್ ಸ್ವಿಮ್ಮಿಂಗ್ ಪೂಲ್ಗಳಾಗಿ ಬದಲಾಗಿವೆ. ಬೇಸಿಗೆಯ ತಾಪ ತಾಳಲಾರದೆ ಯುವಕರು ಹಿರಿಯರು ಎನ್ನದೆ ಎಲ್ಲರೂ ಬಾವಿಗೆ ಇಳಿದು ಜಲ ಕ್ರೀಡೆಯಲ್ಲಿ ಮಿಂದೇಳ್ತಾ ಇದ್ದಾರೆ. ಒಂದು ಕಡೆ ಬಿಸಿಲಿನಿಂದ ಮುಕ್ತಿ, ಇನ್ನೊಂದು ಬೇಸಿಗೆ ರಜೆಯನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಇವಳು ನನ್ನ ಮಗಳು ಸದುಪಯೋಗ ಪಡಿಸಿಕೊಳ್ತಾ ಇದ್ದಾರೆ. ಈಜು ಕಲಿತು ದಾಖಲೆ ನಿರ್ಮಿಸುವ ಗುರಿಯೊಂದಿಗೆ ಪುಟ್ಟ ಮಕ್ಕಳು ಬಾವಿಗೆ ಧುಮುಕ್ತಾ ಇದ್ದಾರೆ. ಇಲ್ಲಿ ಒಬ್ಬರು ಸ್ವಿಮ್ಮಿಂಗ್ ಟೀಚರ್ ಕೂಡ ಇದ್ದು ಮಕ್ಕಳಿಗೆ ವೃತ್ತಿಪರ ಈಜಿನ ಟಿಪ್ಸ್ ನೀಡ್ತಾ ಇದ್ದಾರೆ. ಪ್ರತಿ ವರ್ಷ ನಾವು ಸಮ್ಮರಲ್ಲಿ ಒಂದು 100-200 ಜನ ಮಕ್ಕಳಿಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತಾ ಇದ್ವಿ. ಅತಿ ಕಡಿಮೆ ವೆಚ್ಚದಲ್ಲಿ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಏನಂದರೆ ಚಾನ್ವಿ ಅನ್ನೋ ಮಗು ಲಿಮ್ಕಾ ರೆಕಾರ್ಡ್ಗೆ ರೆಡಿಯಾಗಿದ್ದಾಳೆ. ಪ್ರೆಸೆಂಟ್ ಈಗ ಬಂದುಬಿಟ್ಟು 1 ಅವರ್ ಇದ್ದಾಳೆ. ಇನ್ನು 1 ಮಂತಲ್ಲಿ ಒಂದು 2 ಅವರ್ಸ್ ಇದ್ದರೆ 3 ಅವರ್ಸ್ ಮಾಡಿ ಲಿಮ್ಕಾ ರೆಕಾರ್ಡ್ ಇದಾಗುತ್ತೆ. ಇನ್ನು ಆ ಮಗುನ ಸ್ಕೂಲ್ ಕೂಡ ಹಾಕಿಲ್ಲ, ಇನ್ನು ಚಿಕ್ಕ ಮಗು. ಆ ಪೇರೆಂಟ್ಸ್ ಸಪೋರ್ಟು ನಮ್ಗೆ ತುಂಬ ಚೆನ್ನಾಗಿದೆ. ಪಾಪ ಬೆಳಗ್ಗೆ 6 ಕರ್ಕೊಂಡ್ಬರ್ತಾನೆ ಮಗುನ. ಒಟ್ಟಿನಲ್ಲಿ ಬಯಲು ಸೀಮೆ ಬಿಸಿಲು ಒಂದೆಡೆ ಜನರನ್ನ ಕಾಡ್ತಾ ಇದ್ರೆ, ಇನ್ನೊಂದೆಡೆ ಹಳ್ಳಿಯ ಬಾವಿಗಳು ಮಕ್ಕಳಿಗೆ ಕ್ರೀಡಾಂಗಣಗಳಾಗಿವೆ. ಸುಡುವ ಬಿಸಿಲಿನಲ್ಲೂ ಈಜಿನ ಮೂಲಕ ಹೊಸ ದಾಖಲೆಯನ್ನ ಬರೆಯಲು ಸಜ್ಜಾಗ್ತಾ ಇರುವ ಈ ಮಕ್ಕಳ ಉತ್ಸಾಹಕ್ಕೆ ಶಹಬಾಷ್ ಎನ್ನಲೇಬೇಕು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.